ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, DSc ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ಸೆಕೆಂಡ್ ಸೆಮ್ಮಲ್ಲಿ ಒಂದು ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇದೆ. ಮೊದಲನೇ ಯೂನಿಟಲ್ಲಿ ಕೆಮಿಕಲ್ ಬಾಂಡಿಂಗ್ ಓದ್ತೀರಾ, ಎರಡನೇ ಯೂನಿಟಲ್ಲಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸ್ಟೀರಿಯೋ ಕೆಮಿಸ್ಟ್ರಿ ಓದ್ತೀರಾ, ಮೂರನೇದರಲ್ಲಿ ನಿಮಗೆ ಲಿಕ್ವಿಡ್ ಕ್ರಿಸ್ಟಲ್ಸು ಮತ್ತು ಸಾಲಿಡ್ಸ್ನ ಓದ್ತೀರಾ, 4ನೇ ಯೂನಿಟಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಓದ್ತೀರಾ. ಆ 3 ಯೂನಿಟ್ದು ವೀಡಿಯೋಸ್ ಏನಿದೆಯಲ್ಲ ಅದೆಲ್ಲ ಸಿಲೆಬಸ್ ಪ್ರಕಾರ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲ ನನ್ನ ಚಾನಲಲ್ಲಿದೆ. ನೀವು ನನ್ನ ಚಾನಲ್ಗೆ ಹೋಗಿ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. RCU ಸೆಕೆಂಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾನು ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಚಾಪ್ಟರ್ 4th ಯೂನಿಟಲ್ಲಿರುವಂಥ ಒಂದು ಸಬ್ ಯೂನಿಟಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಬರುತ್ತೆ. ಅದರದ್ದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಮಿಕಲ್ ಕೈನೆಟಿಕ್ಸಲ್ಲಿ ನಮಗೆ ಇಂಪಾರ್ಟೆಂಟಾಗಿ 2 ಟರ್ಮ್ಸ್ ಬರುತ್ತೆ, ಒಂದು ಆರ್ಡರು, ಒಂದು ಮಾಲಿಕ್ಯುಲಾರಿಟಿ. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಆರ್ಡರ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್ ಅಂದ್ರೇನು, ಅದನ್ನು ಹೇಗೆ ಕಂಡುಹಿಡಿತಾರೆ, ಅದೇ ಥರ ಯೂನಿ, ಬೈ, ಟ್ರೈ ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಅಂದ್ರೇನು, ಅದಕ್ಕೆ ಯಾವ್ಯಾವ ಥರ ಎಕ್ಸಾಂಪಲ್ಸ್ ಇದೆ, ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮಾಲಿಕ್ಯುಲಾರಿಟಿ ಆಫ್ ದಿ ರಿಯಾಕ್ಷನ್, ಬ್ಯಾಲೆನ್ಸ್ಡ್ ಈಕ್ವೇಷನಿಂದ ಹೆಂಗೆ ಕಂಡುಹಿಡಿತೀರಾ, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂದರೆ ಏನು, ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ಪು ಇಂಪಾರ್ಟೆಂಟು ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲಾರಿಟಿ ಆಫ್ ಎ ರಿಯಾಕ್ಷನ್. ಅದನ್ನೆಲ್ಲ ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಮಾಲಿಕ್ಯುಲಾರಿಟಿ ಅಂದರೆ ಏನು ಅಂತ ನಾನು ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಆರ್ಡರ್ ಬಗ್ಗೆ ಹೇಳಿದ್ದೀನಿ. ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಫ್ ದಿ ರಿಯಾಕ್ಷನ್ ಇಂಪಾರ್ಟೆಂಟು. ನಮ್ದು ಯಾವುದೋ ಒಂದು ರೇಟ್ ರಿಯಾಕ್ಷನ್ ಅಥವಾ ರೇಟ್ ಆಫ್ ದಿ ರಿಯಾಕ್ಷನ್ ಅಥವಾ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಅದನ್ನು ಕನ್ಸಿಡರ್ ಮಾಡೋಕ್ಕೆ ನಮಗೆ ಈ 2 ಪ್ಯಾರಾಮೀಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆರ್ಡರ್ ಆಫ್ ದಿ ರಿಯಾಕ್ಷನ್, ಇನ್ನೊಂದು ಮಾಲಿಕ್ಯುಲಾರಿಟಿ ಆಫ್ ದಿ ರಿಯಾಕ್ಷನ್. ಸೊ ನಿಮಗೆ ಆರ್ಡರ್ ಆಫ್ ದಿ ರಿಯಾಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಬೇರೆ ವಿಡಿಯೋಗಳನ್ನ ನೀವು ನೋಡಿ. ಮಾಲಿಕ್ಯುಲಾರಿಟಿ ಆಫ್ ದಿ ರಿಯಾಕ್ಷನ್ ಅಂದರೆ ಏನು ಅಂದರೆ ಟೋಟಲ್ ನಂಬರ್ ಆಫ್ ದಿ ಮಾಲಿಕ್ಯೂಲ್ಸ್ ಇನ್ವಾಲ್ವ್ಡ್ ಇನ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಈಗ ಯಾವುದೋ ಒಂದು ಕೆಮಿಕಲ್ ಈಕ್ವೇಷನ್ನ ಬರೀತೀವಿ. ಆ ಕೆಮಿಕಲ್ ಈಕ್ವೇಷನಲ್ಲಿ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆಟಮ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ವಿಚ್ ಇನ್ವಾಲ್ವ್ಸ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಆ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಏನಿರುತ್ತಲ್ಲ ಅದನ್ನು ನಾವು ಆ್ಯಡ್ ಮಾಡಿದಾಗ ಏನು ನಂಬರ್ ಬರುತ್ತಲ್ಲ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಮಾಲಿಕ್ಯುಲಾರಿಟಿ ಅಂತ ಹೇಳ್ತಾರೆ. ಮಾಲಿಕ್ಯುಲಾರಿಟಿ ಇನ್ ಕೆಮಿಸ್ಟ್ರಿ ಇಸ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ದಟ್ ಕಮ್ ಟುಗೆದರ್ to interact in an elementary reaction and equal to the sum of the stoichiometric coefficient of the reactants in this elementary reaction. ಅಗೇನ್ ನೀವು ರಿಯಾಕ್ಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ 2 ಥರ ರಿಯಾಕ್ಷನ್ಸ್ ಇರುತ್ತೆ. ಒಂದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದರೆ ಎಲಿಮೆಂಟ್ರಿ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ವಿಚ್ ಟೇಕ್ಸ್ ಪ್ಲೇಸ್ ಇನ್ ಓನ್ಲಿ 1 ಸ್ಟೆಪ್, ಒಂದೇ ಸ್ಟೆಪ್ಪಲ್ಲಿ ಆಗುತ್ತಲ್ಲ ಅಂಥದಕ್ಕೆ ಎಲಿಮೆಂಟ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಆ ಎಲಿಮೆಂಟ್ರಿ ರಿಯಾಕ್ಷನ್ನ ಕನ್ಸಿಡರ್ ಮಾಡಿಕೊಂಡಾಗ ಸಮ್ ಆಫ್ ದಿ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಆಫ್ ದಿ ರಿಯಾಕ್ಟೆಂಟ್ಸ್ ಇನ್ ದಿ ಎಲಿಮೆಂಟ್ರಿ ರಿಯಾಕ್ಷನ್ ಏನಿದೆಯಲ್ಲ ಆ ಸಮ್ಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀವಿ. ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಅಂತಂದರೆ ಯಾವುದೋ ಒಂದು ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೆದಾಗ ಸಮ್ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ರೈಟ್ 1 2 3 4 ಅಂತ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಂಬರ್ನ ಬರಿತೀವಲ್ಲ ಆ ನಂಬರ್ಗೆ ನಾವೇನಂತ ಕರಿತೀವಿ, ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಅಂತ ಕರಿತೀವಿ. ಈಗ A+B ಗಿವ್ಸ್ C ಅಂತಂದರೆ ಎಷ್ಟು ರಿಯಾಕ್ಟೆಂಟ್ಸ್ ಇದೆ, 2 ರಿಯಾಕ್ಟೆಂಟ್ಸ್ ಇದೆ. ಸೊ ಮಾಲಿಕ್ಯುಲಾರಿಟಿ ಆಫ್ ದಟ್ ರಿಯಾಕ್ಷನ್ ಎಷ್ಟು ಅಂದರೆ 2. ಆ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ಸೊ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್, ಸಮ್ ಆಫ್ ದಿ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಆಫ್ ದಿ ರಿಯಾಕ್ಟೆಂಟ್ಸ್ಗೆ ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀವಿ. Molecularity of the reaction is defined as the number of molecules, ions or atoms participate in the rate determining step. ಕೆಲವೊಂದು ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ಗಳಿರ್ತವೆ, ನಾಟ್ ಎನ್ ಎಲಿಮೆಂಟ್ರಿ ರಿಯಾಕ್ಷನ್. ಅಂಥ ಕೇಸಲ್ಲಿ ನಾವೇನಿದ್ದಾಗ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅವಾಗ ನಾವು ರಿಯಾಕ್ಷನ್ ಮೆಕ್ಯಾನಿಸಮ್ ಬಗ್ಗೆ ಹೋಗಬೇಕಾಗತ್ತೆ. Depending on how many molecules come together, the reaction can be considered or can be classified as unimolecular, bimolecular or trimolecular. ಎಷ್ಟು ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಇದೆ ಅನ್ನೋದ್ರ ಮೇಲೆ ಬೈಮಾಲಿಕ್ಯುಲರು, ಯೂನಿಮಾಲಿಕ್ಯುಲರು, ಟ್ರೈಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಏಕೆಂದ್ರೆ ಮಾಲಿಕ್ಯುಲಾರಿಟಿ ಏನಿದೆಯಲ್ಲ ಇಟ್ ಕೆನಾಟ್ ಬಿ ಎ 0, ನೆಗೆಟಿವ್ ಆರ್ ಫ್ರ್ಯಾಕ್ಷನ್. ಇಟ್ ಶುಡ್ ಬಿ ಆಲ್ವೇಸ್ ಎ ಹೋಲ್ ನಂಬರ್. ಇಂಟೀಜರ್ ಆಗಿರಬೇಕು, ಹೋಲ್ ನಂಬರ್ ಆಗಿರಬೇಕು. ಅದು 0 ಆಗೋಕ್ಕೆ ಸಾಧ್ಯ ಇಲ್ಲ, ನೆಗೆಟಿವ್ ಮಾರ್ಕ್ ಆಗೋಕ್ಕೆ ಸಾಧ್ಯ ಇಲ್ಲ, ಫ್ರ್ಯಾಕ್ಷನಲ್ ಆಗೋಕ್ಕೆ ಸಾಧ್ಯ ಇಲ್ಲ. A mechanism in which the 2 reacting species combine in a transition state of the rate determining step is the bimolecular. Again ಇದನ್ನು ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಮಾಲಿಕ್ಯುಲಾರಿಟಿ ಕನ್ಸಿಡರ್ ಮಾಡ್ಬೇಕಾದ್ರೆ ಇಫ್ ಇಟ್ಸ್ ಅನ್ ಎಲಿಮೆಂಟ್ರಿ ರಿಯಾಕ್ಷನ್ ಈಸಿಯಾಗಿ ಮಾಡ್ತೀನಿ, ಏನೂ ತೊಂದರೆ ಇಲ್ಲ.
ಇಫ್ ಇಟ್ ಈಸ್ ಮೋರ್ ದ್ಯಾನ್ ಒನ್ ಸ್ಟೆಪ್ ಇರೋವಂಥದ್ದು ಇತ್ತು ಅಂತಿದ್ರೆ, ಅಥವಾ ಇಟ್ ಈಸ್ ಎ ಕಾಂಪ್ಲೆಕ್ಸ್ ರಿಯಾಕ್ಷನ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದರೆ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮೆನಿ ಸ್ಟೆಪ್ಸ್ ಟು ಗೆಟ್ ಎ ಪ್ರಾಡಕ್ಟ್, ಅಂಥದಕ್ಕೆ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಹಂಗೇನಾದರೂ ಆಗಿತ್ತು ಅಂದಾಗ ಆವಾಗ ನಾವೇನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ, ಯಾವುದು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಇದೆಯೋ, ಯಾವುದು ಸ್ಲೋ ಸ್ಟೆಪ್ ಇದೆಯಲ್ಲ ಅದರದ್ದು ನಾವು ಮಾಡಿಕೊಂಡು ಮಾಲಿಕ್ಯುಲಾರಿಟಿನ ಹೇಳ್ತಾ ಹೋಗ್ಬೇಕು. ಎಕ್ಸಾಂಪಲ್ಸ್ನ ತೊಗೊಂಡ್ರೆ, ಈಗ ಫಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ ಡಿಕಂಪೋಸಿಷನ್ ಆಫ್ PCl5 ತೊಗೊಳ್ತಾ ಇದ್ದೀನಿ. ಇಟ್ ಈಸ್ ಡಿಕಂಪೋಸಿಂಗ್ ಇಂಟು PCl3 ಆ್ಯಂಡ್ Cl2. ಸೊ ಎಷ್ಟು PCl5ನ ನಾವು ತೊಗೊಂಡಿದ್ವಿ? ಓನ್ಲಿ 1 PCl5 ಇದೆ. ಹಾಗಾಗಿ ಈ ರಿಯಾಕ್ಷನ್ ನಾವೇನಂತ ಕರಿತೀವಿ? ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಈಗ ಏನು ಸೆಕೆಂಡ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, 2HI ಇಸ್ ಡಿಸೋಸಿಯೇಟಿಂಗ್ ಇಂಟು H2 + I2. ಅಗೇನ್ ನನಗೆ ಏನಾಗ್ತದೆ? ಡಿಸೋಸಿಯೇಷನ್ ಆಫ್ HIA ಆಗ್ತಾ ಇರೋದು, ಆದರೆ ಬ್ಯಾಲೆನ್ಸ್ ಮಾಡಿದಾಗ ಕೆಮಿಕಲ್ ರಿಯಾಕ್ಷನ್ ನನಗೆ 2HI ಬರಬೇಕಾಗುತ್ತೆ. ಸೊ ಹಾಗಾಗಿ ಎಷ್ಟು ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ? 2 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ. ಹಂಗಾಗಿ ಈ ರಿಯಾಕ್ಷನ್ನ ನಾವೇನಂತ ಕರಿತೀವಿ ಅಂದರೆ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಅಗೇನ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, NO + O3. ಓಝೋನ್ ಡಿಪ್ಲೀಷನ್ ಆಗೋದಕ್ಕೆ ದಿಸ್ ಇಸ್ ಅ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಟೇಕ್ ಕನ್ಸಿಡರ್. ಸೊ ಓಝೋನ್ ಏನು ಮತ್ತು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನು ಮಾಡುತ್ತೆ? ಓಝೋನ್ನ ಟ್ಯಾಪ್ ಮಾಡುತ್ತೆ. ಆವಾಗ ಏನಾಗುತ್ತೆ? ನಮಗೆ NO2 + O2 ಬರುತ್ತೆ. ಅಗೇನ್ ಈ ರಿಯಾಕ್ಷನ್ ಏನಾಗ್ತಿದೆ? ಒಂದು NO ಮಾಲಿಕ್ಯೂಲು, ಒಂದು ಓಝೋನ್ ಮಾಲಿಕ್ಯೂಲು ಇಂಟ್ರಾಕ್ಟ್ ಆಗ್ತಾ ಇದೆ. ಹಾಗಾಗಿ ಎಷ್ಟು ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ? 2 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ. ಹಾಗಾಗಿ ಇದನ್ನು ನಾವು ಬೈಮಾಲಿಕ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಾನು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತೀನಿ, ಸಲ್ಫರ್ ಪ್ರಿಪ್ರೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ನ ತೊಗೊಳ್ತೀನಿ. 2SO2 + O2. ಅಗೇನ್ ಐ ಹ್ಯಾವ್ ಟು ಕನ್ಸಿಡರ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ತೊಗೋಬೇಕು. 2 SO2 ಇದೆ, 1 O2 ರಿಯಾಕ್ಟ್ ಆಗ್ತಿದೆ. ಹಾಗಾಗಿ ಎಷ್ಟು ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ? 3 ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇದೆ ಕೊಲೈಡಿಂಗ್ ವಿತ್ ಈಚ್ ಅದರ್ ಟು ಫಾರ್ಮ್ ಎ ಪ್ರಾಡಕ್ಟ್. ಹಾಗಾಗಿ ಇದನ್ನು ನಾನು ಟ್ರೈಮಾಲಿಕ್ಯುಲರ್ ಅಂತ ಕರಿತೀನಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ 2CO + O2. CO2 ಬರ್ತಾ ಇದೆ. ಅಗೇನ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಕೆಮಿಕಲ್ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ 2 CO, 1 ಆಕ್ಸಿಜನ್ ಆಟಮ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಹಾಗಾಗಿ ಇದನ್ನು ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, FeCl3 + SnCl2 ಕಂಬೈನ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ? ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ದಿ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಇರುತ್ತೆ? ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. SnCl4 + 2 FeCl2 ಆಗುತ್ತೆ. ಸೊ ನನಗೆ ರಿಯಾಕ್ಟೆಂಟ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದಿ ಪ್ರಾಡಕ್ಟ್, ಐ ಆಮ್ ಬಾದರ್ಡ್ ಓನ್ಲಿ ಅಬೌಟ್ ದಿ ರಿಯಾಕ್ಟೆಂಟ್. ಎಷ್ಟು ರಿಯಾಕ್ಟೆಂಟ್ ಇದೆ? ಒಟ್ಟು 3 ರಿಯಾಕ್ಟೆಂಟ್ ಇದೆ. ಹಾಗಾಗಿ ಇದನ್ನು ನಾನು ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಅಂಥದಕ್ಕೆ ನಾನು ಅಂತ ಕರಿತೀನಿ ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀನಿ. ಅದು ಎಷ್ಟು ರಿಯಾಕ್ಟೆಂಟ್ ಇದೆಯಲ್ಲ ಅಷ್ಟು. ಇನ್ನು ಕೆಮಿಕಲ್ ಬ್ಯಾಲೆನ್ಸ್ ಈಕ್ವೇಷನ್ ತೊಗೊಂಡು ನಾನು ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ನಂಬರ್ನ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಓಕೆ, ಹಾಗಾದ್ರೆ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂದರೆ ಏನು? A single step chemical reaction is said to have a molecularity 1. If just one molecule is transforming into its product, this is called as unimolecular reaction. A reaction can be unimolecular when one reacting species is involved. Only ಒಂದೇ ಒಂದು ರಿಯಾಕ್ಟಿಂಗ್ ಮಾಲಿಕ್ಯೂಲ್ ಇತ್ತು ಅಂದಾಗ ಅದನ್ನು ಯೂನಿಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಡಿಕಂಪೋಸಿಷನ್ ಆಫ್ N2O4. ಸೊ N2O4ನ ಡಿಕಂಪೋಸ್ ಆದಾಗ ಏನಾಗುತ್ತೆ? 2NO2 ಕೊಡುತ್ತೆ. ಎಷ್ಟು N2O4ನ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಒಂದೇ. ಹಾಗಾಗಿ ಇದನ್ನು ಯೂನಿಮಾಲಿಕ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ರೀತಿ ಬೈಮಾಲಿಕ್ಯುಲರ್ ಅಂತಂದರೆ 2 ಮಾಲಿಕ್ಯೂಲ್ ಇನ್ವಾಲ್ವ್ ಆಗ್ತಾ ಇದ್ದರೆ ಅಂಥದಕ್ಕೆ ಏನಂತ ಕರಿತೀನಿ? ನಾನು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಡಿಸೋಸಿಯೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಸೊ ಹೈಡ್ರೋಜನ್ ಅಯೋಡೈಡ್ ಡಿಸೋಸಿಯೇಷನ್ ಆದಾಗ H2 + I2 ಕೊಡುತ್ತೆ. ಬ್ಯಾಲೆನ್ಸ್ ಮಾಡಿದಾಗ ರಿಯಾಕ್ಷನ್ ನನಗೆ ಏನಾಗುತ್ತೆ? 2HI ಆಗುತ್ತೆ. ಹಾಗಾಗಿ ಇದ್ರದ್ದು ಮಾಲಿಕ್ಯುಲಾರಿಟಿ ಎಷ್ಟಾಗುತ್ತೆ? 2 ಆಗುತ್ತೆ. ಅಗೇನ್ ಓಕೆ, ಈಗ ಸಿಂಪಲ್ ಎಲಿಮೆಂಟರಿ ರಿಯಾಕ್ಷನ್ ಇತ್ತು ಅಂದರೆ ಪ್ರಾಬ್ಲಮ್ ಇಲ್ಲ. ಆದರೆ ಬೈಮಾಲಿಕ್ಯುಲರ್ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ದ ರಿಯಾಕ್ಷನ್ ಮೇ ಟೇಕ್ಸ್ ಪ್ಲೇಸ್ ಇನ್ ಮೆನಿ ಸ್ಟೆಪ್ಸ್. ಅದನ್ನು ಇನ್ ಬಿಟ್ವೀನ್ ಏನು ಬರುತ್ತಲ್ಲ ಅದು ಟೈಮು ತುಂಬ ಕಡಿಮೆ ಇರುತ್ತೆ, ಅಥವಾ ಅದು ಇಂಟರ್ಮೀಡಿಯೇಟ್ ಆಗಿರುತ್ತೆ, ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಅದನ್ನು ಮೆನ್ಷನ್ ಮಾಡಿದ್ರೆ ಡೈರೆಕ್ಟಾಗಿ ರಿಯಾಕ್ಷನ್ನ ಬಂದುಬಿಡ್ತೀವಿ. ಇನ್ ಮೆನಿ ರಿಯಾಕ್ಷನ್ ಮಲ್ಟಿಪಲ್ ಸ್ಟೆಪ್ಸ್ ಆರ್ ರಿಕ್ವೈರ್ಡ್ ಟು ಗೆಟ್ ದಿ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ಡಿಕಂಪೋಸಿಷನ್ ಆಫ್ NO2 ಟು ಫಾರ್ಮ್ NO + O2 ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾನು ಬ್ಯಾಲೆನ್ಸ್ ಈಕ್ವೇಷನ್ ಬರೆದಿದ್ದು ಇದ್ರ ಪ್ರಕಾರ ಎಷ್ಟಾಗಬೇಕು? ಮಾಲಿಕ್ಯುಲಾರಿಟಿ 2 ಆಗಬೇಕು. ಆಗ್ತಾ ಇದೆಯಾ? ಆದರೆ ಇದನ್ನೇನಾಗುತ್ತೆ ಅಂದರೆ ಇದು ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ, ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ NO2 ಏನಾಗುತ್ತೆ ಅಂದರೆ ಡಿಸೋಸಿಯೇಟ್ ಆಗಿ NO + NO3 ಬರುತ್ತೆ. 2 ಮಾಲಿಕ್ಯೂಲ್ಸ್ ಆಫ್ NO2 ಇರುತ್ತಲ್ಲ ಅದು ರಿಯಾಕ್ಟ್ ಆಗಿ ಇದು ಬರುತ್ತೆ. ನೆಕ್ಸ್ಟ್ NO3 ಮಾಡಿದಾಗ ಆ NO3 ಮತ್ತೆ ಏನು ಮಾಡುತ್ತೆ? ಡಿಸೋಸಿಯೇಟ್ ಆಗಿ NO + O2 ಬರುತ್ತೆ. ಸೊ ಇದು ಎಷ್ಟು ಸ್ಟೆಪ್ಪಲ್ಲಿ ಆಗ್ತಾ ಇದೆ? 2 ಸ್ಟೆಪ್ಪಲ್ಲಿ ಆಗ್ತಾ ಇದೆ. ಸೊ 2 ಎಲಿಮೆಂಟ್ರಿ ಸ್ಟೆಪ್ ಇದೆ. 2 ಎಲಿಮೆಂಟ್ರಿ ಸ್ಟೆಪ್ ಇದ್ದಾಗ ಪ್ರತಿಯೊಂದು ಎಲಿಮೆಂಟ್ರಿ ಸ್ಟೆಪ್ಪು ನಿಮ್ಗೆ ಏನಾಗುತ್ತೆ? ಮಾಲಿಕ್ಯುಲಾರಿಟಿ ಬೇರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮಾಲಿಕ್ಯುಲಾರಿಟಿ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೇಟ್ ವಿತೌಟ್ ದಿ ಮೆಕ್ಯಾನಿಸಮ್ ಇಲ್ದಲ್ಲ ನಾನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಂದ ಇಫ್ ಇಟ್ಸ್ ಎ ಸಿಂಗಲ್ ಎಲಿಮೆಂಟ್ರಿ ರಿಯಾಕ್ಷನ್ ಮಾಡಿ ಇಫ್ ಇಟ್ ಇಸ್ ಮೋರ್ ದ್ಯಾನ್ 1 ಸ್ಟೆಪ್ ನಾನು ಮಾಡೋದು ಕಷ್ಟ ಆಗುತ್ತೆ.
ರಿಯಾಕ್ಷನ್ ಇನ್ವಾಲ್ವಿಂಗ್ ದಿ ಸೈಮಲ್ಟೇನಿಯಸ್ ಕೊಲ್ಯೂಷನ್ ಬಿಟ್ವೀನ್ ದಿ 3 ರಿಯಾಕ್ಟಿಂಗ್ ಸ್ಪೀಷೀಸ್ ಇದ್ದರೆ ಅಂಥದಕ್ಕೆ ನಾನು ಟ್ರೈಮಾಲಿಕ್ಯುಲರ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ NO2 ಜೊತೆಗೆ ರಿಯಾಕ್ಟ್ ಆದರೆ NO2 ಫಾರ್ಮೇಷನ್ ಆಗ್ತಾ ಇದೆ, 2 NO ಮತ್ತು 1 O2 ಇದೆ, ಹಾಗಾಗಿ ಇದು ಟ್ರೈಮಾಲಿಕ್ಯುಲರ್ ರಿಯಾಕ್ಷನ್ ಇದೆ. ರಿಯಾಕ್ಷನ್ಸ್ ಆಫ್ ಹೈಯರ್ ಮಾಲಿಕ್ಯುಲಾರಿಟಿ ಇಫ್ ಇಟ್ಸ್ ಮೋರ್ ದ್ಯಾನ್ 3 ಆರ್ ರೇರ್, ತುಂಬ ಕಡಿಮೆ ಇರ್ತವೆ, 3ಕ್ಕಿಂತ ಜಾಸ್ತಿ ಇರುವಂಥದ್ದು ಇಲ್ಲವೇ ಇಲ್ಲ ಅಂತಲೇ ಹೇಳಬೇಕು. ದಿಸ್ ಈಸ್ ಬಿಕಾಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಬೈ ದಿ ಕೊಲ್ಯೂಷನ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಆಸ್ ದ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ the molecularity increases, the chance of their combining together and colliding simultaneously decreases. ಈಗ ಏನಾಗ್ತಿದೆ, ಅಕಾರ್ಡಿಂಗ್ ಟು ಕೊಲ್ಯೂಷನ್ ಥಿಯರಿ ಏನಾಗಬೇಕು, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕು ಅಂದರೆ ಮಾಲಿಕ್ಯೂಲ್ಸ್ ಏನಾಗಬೇಕು ವಿತ್ ಸಫಿಷಿಯಂಟ್ ಎನರ್ಜಿ, ಆಕ್ಟಿವೇಶನ್ ಆಫ್ ಎನರ್ಜಿ ಆಕ್ಟಿವೇಶನ್ ಇರಬೇಕು, ಅಥವಾ ದೇ ಶುಡ್ ಹ್ಯಾವ್ ಮೋರ್ ಎನರ್ಜಿ ದಿ ಥ್ರೆಶೋಲ್ಡ್ ಎನರ್ಜಿ ಇರಬೇಕು, ಅವಾಗಷ್ಟೇ ಅವು ಕೊಲೈಡ್ ಆದಾಗ ಫಾರ್ಮೇಷನ್ ಆಗುತ್ತೆ, ಒಂದು ಕಂಡೀಷನ್. ಎರಡನೇದು ದೇ ಹ್ಯಾವ್ ಟು ಓರಿಯೆಂಟ್ ಇನ್ ದಿ ಸೇಮ್ ಡೈರೆಕ್ಷನ್. ಇಫ್ ಯು ಹ್ಯಾವ್ ಮೋರ್ ನಂಬರ್ ಆಫ್ ರಿಯಾಕ್ಟೆಂಟ್ಸ್, ಇಲ್ಲಿ 2 ಇತ್ತು 3 ಇತ್ತು, ಓಕೆ, 4 5 6 10 ಆಯಿತು ಅಂದರೆ ಅವು ಕೊಲೈಡ್ ಆದಾಗ ಏನಾಗುತ್ತೆ ಅಂದರೆ ದೇ ಕೆನಾಟ್ ಕೊಲೈಡ್ ವಿತ್ ಈಚ್ ಅದರ್ ಸೈಮಲ್ಟೇನಿಯಸ್ ಆಗಿ ಕೊಲೈಡ್ ಆಗೋಕ್ಕಾಗಲ್ಲ, ವಿತ್ ಅ ಪ್ರಾಪರ್ ಓರಿಯೆಂಟೇಷನ್ ಕೊಲೈಡ್ ಆಗೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ರಿಯಾಕ್ಷನ್ ರೇಟ್ ಏನಾಗುತ್ತೆ, ಸೈಮಲ್ಟೇನಿಯಸ್ ರಿಯಾಕ್ಷನ್ ರೇಟ್ ಏನಾಗುತ್ತೆ ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಇಫ್ ಇಟ್ ಇಸ್ ಮೋರ್ ದ್ಯಾನ್ 3 ಇತ್ತು ಅಂತಂದರೆ, ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನಾವು ಮಾಲಿಕ್ಯುಲಾರಿಟಿ ಕನ್ಸಿಡರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹೆನ್ಸ್ ದ ರಿಯಾಕ್ಷನ್ ವಿತ್ ಅ ಮಾಲಿಕ್ಯುಲಾರಿಟಿ 3 ಆರ್ ವೆರಿ ರೇರ್ ಆ್ಯಂಡ್ ಸ್ಲೋ ಟು ಪ್ರೊಸೀಡ್. 3ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಸ್ಲೋ ಆಗುತ್ತೆ, ಅದು ವೆರಿ ರೇರ್ಲಿ ವಿ ಕಮ್. ದ ಕಾಂಪ್ಲೆಕ್ಸ್ ಅದೇ ಥರ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ ಇನ್ವಾಲ್ವ್ಸ್ reaction involving more than 3 molecules in a stoichiometric equation must be takes place in more than one step. ಈ ಕಾಂಪ್ಲೆಕ್ಸ್ ರಿಯಾಕ್ಷನ್ ತೊಗೊಂಡು ನಿಂತ್ಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲೊಂದು ರಿಯಾಕ್ಷನ್ ಬರೆದಿದ್ದೀನಿ, KCl3 plus 6 FeSO4 plus 3 H2SO4 gives KCl 3Fe2SO4 SO4 thrice 3 molecules of water. ಸೊ ಇದ್ರ ಪ್ರಕಾರ ನಾನು ಥಿಯರಿಟಿಕಲಿ ಪ್ರಕಾರ ಈಗ ಈಕ್ವೇಷನ್ ನೋಡಿದ ತಕ್ಷಣ ಮಾಡಬೇಕು ಅಂದರೆ ಇದರದ್ದು ಮಾಲಿಕ್ಯುಲಾರಿಟಿ ಎಷ್ಟಾಗಬೇಕಾಗತ್ತೆ, 10 ಆಗುತ್ತೆ. 6 FeSO4, 3 H2SO4, 1 KClO3. ಸೊ ಎಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಗಬೇಕು, 10 ಆಗಬೇಕು. ಆದರೆ ಇದು ಥಿಯರಿಟಿಕಲಿ ಕನ್ಸಿಡರ್ ಮಾಡಿಕೊಂಡ್ರೆ 10 ಆಗುತ್ತೆ, ಆದರೆ ಆ ಥರ ಆಗೋದಿಲ್ಲ. ದೇರ್ಫೋರ್ ಫಾರ್ ದಿ ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹ್ಯಾಸ್ ನೋ ಸಿಗ್ನಿಫಿಕೆನ್ಸ್. ಸೊ ನಾನೀಗ ಹಿಂಗೆ ಇಂಡಿವಿಜುವಲಿ ಸ್ಪ್ಲಿಟ್ ಆಗುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಆ ಕಾಂಪ್ಲೆಕ್ಸ್ ರಿಯಾಕ್ಷನ್ ಇಂಡಿವಿಜುವಲ್ ಮೆಕ್ಯಾನಿಸಮ್ ಬರ್ಕೊಂಡು ನಾನು ಯಾವುದು ಸ್ಲೋಯೆಸ್ಟ್ ಸ್ಟೆಪ್ ಇದೆಯಲ್ಲ ಅದನ್ನು ನಾನು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದರದ್ದು ನಾನು ಮಾಲಿಕ್ಯುಲಾರಿಟಿನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ದೇರ್ಫೋರ್ ಮಾಲಿಕ್ಯುಲಾರಿಟಿ ಹ್ಯಾಸ್ ನೋ ಸಿಗ್ನಿಫಿಕೆನ್ಸ್ ಫಾರ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಇಟ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಎಲಿಮೆಂಟರಿ ರಿಯಾಕ್ಟರ್, ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ಇದನ್ನು ಸಮರೈಸ್ ಮಾಡೋದಾದರೆ ಮಾಲಿಕ್ಯುಲಾರಿಟಿ ಅಂದರೆ ಏನು ಅನ್ನೋದನ್ನು ಸಮರೈಸ್ ಮಾಡೋದಾದರೆ ಮಾಲಿಕ್ಯುಲಾರಿಟಿ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, atoms or ions participating in the rate determining step. So if it is again ಇದು rate determining step ಯಾಕೆ ಹೇಳ್ತಾ ಇದ್ದೀನಿ ಅಂದರೆ if it is a single elementary step ಆದರೆ okay. If it is not a single elementary step then I am going to define molecularity as number of molecules or ions or atoms participating the rate determining step to form the product. ಅದಕ್ಕೆ ಏನಂತ ಕರಿತೀನಿ, ಮಾಲಿಕ್ಯುಲಾರಿಟಿ ಅಂತ ಹೇಳ್ತೀನಿ. Molecularity is defined only for an elementary reaction. For complex reaction molecularity has no meaning. It's only a theoretical quantity which can be determined through reaction mechanism. It is always a whole number or an integer. The value is limited from 1 to 3. It never be a fraction or 0. This is the gist of the molecularity. Thank you. All the best.